ಈ ಸ್ನೇಹಿತರೆ ಎಲ್ಲರಿಗೂ ಬಾವಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಗುಂಡಣ್ಣ ಕೆಲಸ ಮಾಡ್ತಾ ಇರೋದು ನೋಡಿ ತಾಂಡವ್ಗೆ ಕೋಪ ಬಂದು, ನಿಮ್ಮಮ್ಮ ಅಲ್ಲಿ ಒಗ್ಗರಣೆ ಹಾಕಕ್ಕೆ ಹೋಗಿದ್ದಾಳೆ, ನೀನು ನೋಡಿದ್ರೆ ಇಲ್ಲಿ ಬಂದು ಈ ಥರ ಇದೆಯಾ, ಈ ಸ್ಥಿತಿಲಿ ಇದೆಯಾ, ಈ ಪರಿಸ್ಥಿತಿಲಿ ಇದೆಯಾ, ಇಲ್ಲಿ ನಿಮ್ಮ ಅಮ್ಮಂಗೆ ಮಾತ್ರ ಇವತ್ತು ಸುಮ್ಮನೆ ಬಿಡಲ್ಲ, ಅವಳಿಗೆ ಭಾಗ್ಯಂಗೆ ಸರಿಯಾಗಿ ಮಾಡ್ತೀನಿ ಅಂತ ಕೋಪ ಮಾಡ್ಕೊಂಡು ತಾಂಡವ್ ಫೋನ್ ಮಾಡ್ತಿರ್ತಾನೆ. ಬೇಡ ಪಪ್ಪ, ಫೋನ್ ಮಾಡಬೇಡಿ ಪಪ್ಪ, ಇಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ, ಸುಮ್ಮನೆ ಫೋನ್ ಮಾಡಿ ಅಮ್ಮಂಗೆ ಟೆನ್ಷನ್ ಕೊಡಬೇಡಿ. ಗುಂಡಣ್ಣ ಹೇಳಿದಾಗ ನನ್ನ ಮಕ್ಕಳನ್ನ ಈ ಥರ ಬೀದಿ ಪಾಲ್ ಮಾಡಿರೋಳನ್ನ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಕೋಪ ಮಾಡ್ಕೊಂಡು ತಾಂಡವು ಮೊದಲು ವಿಷಯನ ಶ್ರೇಷ್ಠಂಗೆ ಹೇಳ್ಬೇಕು. ಶ್ರೇಷ್ಠಂಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾನೆ. ಹಾಗೆ ಭಾಗ್ಯಂಗೆ ಫೋನ್ ಮಾಡಿದಾಗ, ಯಾಕೆ ಏನು ವಿಷಯ, ನೀವ್ಯಾಕೆ ನನಗೆ ಫೋನ್ ಮಾಡಿದ್ದೀರ ಅಂತ ಭಾಗ್ಯ ಹೇಳ್ತಾಳೆ. ಏನು ವಿಷಯನ, ಮೊದಲು ಮನೆಗೆ ಬಾ ಅಂತ ಕೋಪ ಮಾಡಿಕೊಂಡು ಗುಂಡಣ್ಣಗೆ, ಏನು ಮಾಡಿದೀಯ ನೀನು, ತನ್ಮಯಿನ ಕೆಲ್ಸಕ್ಕೆ ಬಿಟ್ಟು ನೀನು ರೋಡಿಗೆ ಬಿಟ್ಟು ನೀನು ದುಡಿಸ್ಕೊಂಡು ಆರಾಮಾಗಿದೆಯಲ್ವಾ, ನಿನಗೆ ನಾಚಿಕೆ ಆಗಲ್ವಾ, ನೀನು ದುಡ್ಡು ತಿನ್ನೋದು ಬಿಟ್ಟು ಮಕ್ಳ ಕೈಯಲ್ಲಿ ದುಡಿಸ್ಕೊಂಡು ಮಕ್ಳ ಕೈಯಲ್ಲಿ ಈ ಥರ ಎಲ್ಲ ಮಾಡಿಸ್ತೀಯಲ್ಲ, ನನಗೆ ನಾಚಿಕೆ ಆಗಲ್ವಾ, ಮಾತಾಡ್ತಾ ಇದ್ದೀರಾ ನೀವು, ಏನು ಹೇಳ್ತಾ ಇದ್ದೀರಾ ನೀವು, ನಮ್ಮ ಗುಂಡಣ್ಣ ಕೆಲಸ ಮಾಡೋದಾ, ಮೊದಲು ಮನೆಗೆ ಬಾ ನೀನು ಅಂತೇಳಿ ಕೋಪ ಮಾಡಿಕೊಂಡು ತಾಂಡವ್ ತನ್ಮಯಿನ ಹೇಳ್ಕೊಂಡು ಹೋಗ್ತಾನೆ. ಪ್ಲೀಸ್ ಈ ವಿಷಯ ಅಮ್ಮಂಗೆ ಯಾರಿಗೂ ಹೇಳ್ಬೇಡಿ ಅಪ್ಪ ಅಂತಂದಾಗ ತನ್ಮಯ್, ಇದೇ ಕಣೋ ಇವತ್ತು ನಿನಗೆ, ನಿಮ್ಮಿಬ್ರನ್ನ ಇವತ್ತು ನಾನು ಕರ್ಕೊಂಡು ಹೋಗದೆ ಬಿಡಲ್ಲ, ಕೊಡ್ತಾ ಇರು ಅಂತೇಳಿ ತಾಂಡವ್ ಕರ್ಕೊಂಡು ಹೋಗ್ತಾನೆ. ಆಗ ಏನೋ ಗುಂಡಣ್ಣ ಜೊತೆ ಯಾಕೆ ಬಂದಿದ್ಯಾ, ಯಾಕೆ ಬಾಬಾ ನೀವು ಕರ್ಕೊಂಡ್ ಬಂದಿದ್ದೀರಾ ಅಂತ ಪೂಜಾ ಕೇಳ್ತಾಳೆ. ಗೊತ್ತಾಗುತ್ತೆ ಸ್ವಲ್ಪ ವೆಯ್ಟ್ ಮಾಡಮ್ಮ ತಾಯಿ ಅಂತ ತಾಂಡವ್ ಹೇಳ್ತಾನೆ. ಅಷ್ಟೊತ್ತಿಗೆ ಭಾಗ್ಯ ಬರ್ತಾಳೆ. ಓಹೋ ಮಿಸ್ ಭಾಗ್ಯ ಅವರೇ, ಬನ್ನಿ ವೆಲ್ಕಮ್. ನೀವು ಮಕ್ಕಳೆಲ್ಲ ದುಡ್ಡು ಕೊಡೋದ್ರಿಂದನೇ ನೀನು ಈ ಲೋನ್ನ ಅಷ್ಟು ಬೇಗ ಕಟ್ಟಿದ್ದು ಅನ್ಸುತ್ತೆ, ನಾನೇ ಎಲ್ಲ ಮಾಡಿದೆ ಅಂತೇಳಿ ನಮ್ಮ ಮುಂದೆಲ್ಲ ಫೋರ್ಸ್ ತಗೊಂತೀಯಾ, ನಾಚಿಕೆ ಆಗಲ್ವ ನಿನಗೆ, ನನ್ನ ತಂದೆ ತಾಯಿ ನನ್ನ ಮಕ್ಕಳನ್ನು ಎಲ್ಲರನ್ನೂ ಕೆಲ್ಸಕ್ಕೆ ಕಳಿಸಿ ನಾನೇ ಸಂಪಾದನೆ ಮಾಡಿದೆ, ನಾನೇ ದುಡ್ದೆ ಅಂತ ಫೋರ್ಸ್ ಕೊಡ್ತೀಯಲ್ಲ, ನಾಚಿಕೆ ಆಗಲ್ವ ನಿನಗೆ. ಈ ನನ್ನ ಮಗ ಏನು ಮಾಡ್ತಾ ಇದ್ದ ಗೊತ್ತಾ, ರೋಡಲ್ಲಿ ಕೂತ್ಕೊಂಡು ಹೋಗೋ ಬರೋ ಶೂ ಎಲ್ಲ ಪಾಲಿಶ್ ಮಾಡ್ತಾ ಇದ್ದ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ. ಗುಂಡ, ಏನು ಹೇಳ್ತಾ ಇದ್ದಾರಪ್ಪ ನಿಮ್ಮ ಪಪ್ಪ, ಹೇಳ್ತಾ ಇರೋದೆಲ್ಲ ನಿಜ ಏನೋ ಅಂತ ಕುಸುಮ ಮತ್ತೆ ಭಾಗ್ಯ ಕೇಳ್ತಾರೆ. ಆಗ ಗುಂಡಣ್ಣ, ಅದು ಅಜ್ಜಿ ಅಂತ ಗುಂಡಣ್ಣ ಹೇಳ್ತಿರ್ತಾನೆ. ಅದು ನಿಜನೇ, ಈ ಥರ ಎಲ್ಲ ಮಕ್ಕಳೆಲ್ಲ ಈ ಥರ ಶೂ ಪಾಲಿಶ್ ಮಾಡಿದ್ರೆ ನಮ್ಮ ಮನೆ ಮಾನ ಮರ್ಯಾದೆ ಏನಾಗಲ್ಲ ಅಂತ ಶ್ರೇಷ್ಠ ಹೇಳಿದಾಗ, ಏಯ್ ನಮ್ಮನೆ ಅಂತ ಯಾಕೆ ಹೇಳ್ತಾ ಇದೀಯಾ, ನಿನಗೂ ಇದಕ್ಕೆ ಏನು ಸಂಬಂಧ ಇಲ್ಲ, ನೀನು ನಿಂತ್ಕೊಂಡ್ರೆ ಸರಿ ಇವಾಗ ಅಂತ ಕುಸುಮ ಹೇಳ್ತಾರೆ. ಯಾಕೆ ಮಾತಾಡೋಕೆ ಅವಳಿಗೆ ಅಧಿಕಾರ ಇಲ್ಲ, ಅವಳು ಇವನಿಗೆ ಚಿಕ್ಕಮ್ಮ ಬೇಕು, ಅವಳಿಗೆ ಚಿಕ್ಕಮ್ಮ ಅಂದರೆ ತಾಯಿ ಥರನೇ, ಹೀಗೆ ಮಾತಾಡೋಕ್ಕೆ ಎಲ್ಲ ಅಧಿಕಾರನೂ ಇದೆ ಅಂತ ತಾಂಡವ್ ಶ್ರೇಷ್ಠನ ಬಗ್ಗೆ ಹೇಳ್ತಾನೆ. ಅಂತ ತಾಂಡವ್ ಹೇಳ್ತಿದ್ದಂಕ್ಲೆ, ಏನು ಮಾತಾಡ್ತಾ ಇದ್ದೀರಾ ನೀವು, ತಾಯಿ ಮತ್ತೆ ಚಿಕ್ಕಮ್ಮನ, ಅದು ನನ್ನ ಮಕ್ಕಳಿಗೆ ಅಂತ ಕೋಪ ಮಾಡ್ಕೊಂಡು ಭಾಗ್ಯ ಬೈಯಕ್ಕೆ ಶುರು ಮಾಡ್ತಾಳೆ. ಅಣ್ಣ ಯಾಕೋ ಈಗೆಲ್ಲ ಮಾಡಿದೆ ಅಂತ ಭಾಗ್ಯ ಕೇಳಿದಾಗ, ಅಮ್ಮ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಮ್ಮ, ನೀನೊಬ್ಳೆ ಕಷ್ಟಪಡ್ತಾ ಇರೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲಿಲ್ಲ ಅಂತ ಗುಂಡಣ್ಣ ಹೇಳ್ತಾನೆ. ಗುಂಡಣ್ಣನ ಈ ಮಾತು ಕೇಳಿ ಮನೆಯವ್ರಿಗೆಲ್ಲ ತುಂಬ ಬೇಜಾರಾಗುತ್ತೆ. ಯಾಕೋ ಕಂದ ಈಗ ನನ್ನ ಮರ್ಯಾದೆ ತೆಗ್ದೆ, ನಾನು ಏನೋ ಕಡಿಮೆ ಮಾಡಿದ್ದೆ ನಿನಗೆ ಅಂತ ಭಾಗ್ಯ ಬೇಜಾರಿಂದ ಅಳ್ತಾ ಇರ್ತಾಳೆ. ಅಮ್ಮ ನೀನು ಅಳ್ಬೇಡಮ್ಮ, ಯಾರ ಮಾತುಗೂ ನೀನು ತಲೆ ಕೆಡಿಸ್ಕೊಬೇಡಮ್ಮ, ನಾನಿದ್ದೀನಿ ಅಂತ ಗುಂಡ ಸಮಾಧಾನ ಮಾಡ್ತಾ ಇರ್ತಾನೆ. ಈ ಕಡೆ ಕುಸುಮ ಬೈತಾ ಇರ್ತಾರೆ. ಇಂದಿಗೆ ನಾಡಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.